ಕಾರಣ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೌದಾ, ಯಾಕೆ ಕೇಳಿದೆ ಅಂತ ಹೇಳ್ತೀನಿ. ಈಗ ಸಾಮಾನ್ಯ ನೋಡಿ, ನಾವು ಗಂಡಸರು ಎಷ್ಟೇ ಮಾಡಿದ್ರು ಕರ್ನಾಟಕದಲ್ಲಿ ಗಂಡಸ್ರಿಗೆ ಬೆಲೆ ಇಲ್ಲ. ಪಾಪ ನಂದಿನಿ ಆಗಿರ್ಬೋದು, ಎಲ್ಲರೂ ಪಾಪ ಅಣ್ಣವ್ರು ಸಹಿತವ್ರು ಎಲ್ಲರೂ ಫ್ರೀಯಾಗೆ ಮಾಡ್ತಾರೆ. ಪ್ರವಾಸೋದ್ಯಮ ಇಲಾಖೆಗೆ ನಮ್ಮ ಹೀರೋಗಳು ಅದು ಫ್ರೀ. ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಮ್ಮ ಹೀರೋ ಮಾಡ್ತಾರೆ, ಅವ್ರಿಗೂ ಫ್ರೀ. ಅದೇ ಅವ್ರಿಗೆ ಮುಖ ತೊಳ್ಕೊಳಕ್ಕೆ ಹೀರೋಯಿನ್ ಕೊಟ್ಬಿಟ್ಟು ಅವ್ರಿಗೆ 6 ಕೋಟಿ ಕೊಡ್ತಾರೆ. ಅಟ್ಲೀಸ್ಟ್ ಹೆಂಗಸರು ಪಕ್ಕ 3 ಕೋಟಿಯಿಂದ ನನಗೆ ಅಟ್ಲೀಸ್ಟ್ 6 ಲಕ್ಷ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇದ್ರೆ ಅವ್ರಿಗೆ ಕೂಡಿಸ್ಬಿಟ್ಟು ನಮ್ಮ ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳಿದೆ ಅಷ್ಟೇ, ಆಗ್ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಹೌದಣ್ಣ, ನೋಡೋಣ. ಅಲ್ಲ, ಅವ್ರು ಹೇಳಿದೆ ನಾನು. ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾ, ಗಂಡಸ್ರಿಗೆ ಬೆಲೆ ಇಲ್ಲ. ಸೊ ಅವ್ರಿಗಾರ 6 ಕೋಟಿ ಎಲ್ಲ ಕೊಡ್ತಾರೆ, ನಮ್ಗೆ ಅಟ್ಲೀಸ್ಟ್ 60 ಲಕ್ಷ 6 ಲಕ್ಷ ಕೊಡ್ಬೋದು ಅಟ್ಲೀಸ್ಟ್ ಹೀರೋನ್ ಪಕ್ಕದಲ್ಲಿದ್ರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಒಳ್ಳೇದಾಗ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ಸರ್ ತಾವು ತಮಗೆ ಕೂಡ ಒಳ್ಳೇದಾಗ್ಲಿ. ಇನ್ನೊಂದು ಚೂರು ಗಡ್ಡ ಇನ್ನ ಬಿಟ್ಟು KGF ಪಾರ್ಟ್ 3ಗೆ ವಿಲನ್ ಆಗಿ ಓಡಾಡ್ಬೋದು ನೀವು. ಪ್ರಶಾಂತ್ ನಿರ್ಮಾಣ ಒಂದು 2 ರೌಂಡ್ ಹೊಡೆದ್ರೆ KGF ಪಾರ್ಟ್ 4 ಪಕ್ಕ ಫಿಕ್ಸ್. NTR ಸಿನಿಮಾಗೂ ನಿನ್ನೆ ಹಾಕತ್ತಾರೆ. ಗಡ್ಡ ಬಿಟ್ಟರು ಯಾರನ್ನೂ ಬಿಡೋದು ಅವ್ರು ಕಾರಣ ನನಗೆ ಗೊತ್ತಿರಂಗೆ. ಒಳ್ಳೇದಾಗ್ಲಿ ನನಗೆ ಈ ಸಮಯದಲ್ಲಿ ಹಾರೈಸ್ತೀನಿ. ಅಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗ್ಲಿ. ಕಾಲೇಜ್ ಕಲಾವಿದ ನಾಗೇಂದ್ರ ಸರ್ ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್, ತುಂಬಾ ಖುಷಿ. ಅಂಡ್ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ 2 ಹೌದಾ, ಸೂಪರ್ ಅಣ್ಣ. ಈ ಸಿನಿಮಾಗೆ ನನಗೆ ಬರೋಕ್ಕೆ 2 ಮುಖ್ಯವಾದ ಕಾರಣ. ನನ್ನ ನೋ ಕೊಕೇನ್ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವರು. ಎದ್ದು ನಿಂತ್ಕೊಂಡು ಹಂಗಲ್ಲ, ಎದ್ದು ನಿಂತ್ಕೊಂಡು ಹಂಗೆ ಕೂತ್ಕೊಳ್ಳಿ, ಮುಖ ನೋಡ್ಕೊಳ್ಳಿ ಎಲ್ಲರೂ ನಿಮ್ದು ಅಂತ ಕೂತ್ಕೊಳ್ಳಿ. ಸೊ 2ನೇದು ಕನ್ನಡ ಸಿನಿಮಾ ಅಂತ. ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕೆ ಹೆಚ್ಚು ಕಡಿಮೆ ಬಹಳ ತುಂಬಾ ಹಗಲು ಇರುಳು ದಿನಕ್ಕೆ 3.5 ಲೀಟರ್ ಬೆವರು ಸುರಿಸೋರೆ. ಸೊ ಅದಕ್ಕೋಸ್ಕರ ಅವ್ರ ಮಾತು ಗೌರವ ಕೊಟ್ಟು ಬಂದೆ. ಅಂಡ್ ನಿರ್ಮಾಪಕರು ಒಳ್ಳೇದಾಗಿ ಏನಣ್ಣ, ಅಲ್ಲ ಅಣ್ಣ, ಅದು ಸಿನಿಮಾ ಕೊಡ್ರೆ ಅವ್ರು ಕರೆದಿದ್ದಕ್ಕೆ ಬಂದೆ. ಕರೆದ್ರೆ ನಾನೇಗಣ ಬರ್ತಿರ್ಲಿ. ಕರೆಯದೆ ಬರುವವನ, ಬರೆಯದೆ ಓದಿದವನ, ಬರಿಗಾಲಲ್ಲಿ ನಡೆದವನ ಕರೆದು ಕೆರ ತಗೊಂಡು ಹೊಡಿ ಅಂತ ಸರ್ವಾಜ್ಞ ಅವತ್ತೇ ಹೇಳೋರು. ಕರಿತಿದ್ಮೇಲೆ ಹೆಂಗ್ ಬಂದ್ಬಿಡ್ಲಿ ನಾನು? ಅವ್ರು ಕರೆದ್ರು ಅದಕ್ಕೆ ಬಂದೆ. ಹೆಂಗೆ ನಾವು. ಅಂಡ್ ನಮ್ಮ ಕೋಟೆ ಅಣ್ಣ ಬರ್ತಾ ಇದ್ದಾರೆ. ಕೋಟೆ ಅಣ್ಣ ಕೋಟಿಗೆ ಒಂದು ವ್ಯಕ್ತಿತ್ವ. ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ. ಸುದಿ ಅವರು ಸರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಖುಷಿ ಆಯ್ತು ಅವ್ರನ್ನ ಭೇಟಿ ಮಾಡಿದ್ದು. ಎಲ್ಲರಿಗೂ ಅಷ್ಟೇ, ಸ್ಟೇಜ್ ಒಳ್ಳೆ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ. ಯಾವುದೋ ಒಂದು ಹೆಸರು ಬಿಟ್ಬಿಟ್ರೆ ಆಮೇಲೆ ಅನ್ಕೊಂಡ್ರೆ ಕಷ್ಟ ಆಯ್ತು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಮಯದಲ್ಲಿ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗ್ಲಿ. ನೀವು ಕೇಳಿದ್ರಿ ದುಡ್ಡು ಹಾಕ್ಬಿಟ್ಟು ಹೀರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿದ್, ಮೋಕ್ಷಣ್ಣ ನೀವಲ್ವಾ ಕೇಳಿದ್ದು. ಯೂಶಲಿ ಹೆಂಗ್ ಗೊತ್ತಾ, 2000 ಮುಂಗಾರು ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಒಂದಷ್ಟು ಜನ ಬಂದ್ರು, ದುಡ್ಡು ಹಾಕ್ಬಿಟ್ಟು ವಿಲನ್ ಆಗಕ್ಕೆ ಶುರು ಮಾಡಿದ್ರು. ಆ ಪರಂಪರೆನ ಮುಂದುವರಿಸ್ತವ್ರೆ 20 ವರ್ಷಗಳ 19 ವರ್ಷದ ನಂತರ. ಇರ್ಲಿ ಪಾಪ, ದುಡ್ಡು ಹಾಕ್ಬಿಟ್ಟು ಏಟು ತಿಂದವ್ರೆ, ಅವ್ರನ್ನ ಗೌರವಿಸೋಣ. ಒಳ್ಳೇದಾಗ್ಲಿ ಸರ್. ನಿಮ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಿಲ್ಲ. ಅಂಡ್ ಇವ್ರು ಒಂದು ಮಾತು ಹೇಳಿದ್ರು, ಕರಿತಿದ್ದಂಗೆ ಫಸ್ಟ್ ಭೇಟಿಲೆ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೇ ಕೇಳ್ದೆ ನಂಗೆ ಪೇಮೆಂಟ್ ಕೊಟ್ರು ಅಂತ. ಅದೇ ಆಯ್ತು ಅಣ್ಣ. ನೆಕ್ಸ್ಟ್ ಸಿನಿಮಾಗೆ ನನ್ನ ಒಂಚೂರು ಹೇಳಿದ ಕೊಡೋದಾದ್ರೆ ನನ್ನ ಹೆಸರನ್ನ ಒಂಚೂರು ನೆನ್ಪಿಟ್ಕೊಂಡು ನನ್ನ ನಂಬರ್ ಇಸ್ಕೊಂಬಿಡಿ ಅಂತ ಹೇಳಕ್ಕೆ ಹೇಳಿದ್ದು. ಕೇಳದೇನೆ ದುಡ್ಡು ಕೊಡ್ತೀರಾ ಅಂದ್ರೆ ನನಗೆ ನೀವು ಬೇಕು. ಐ ಲವ್ ಯು. ಓಕೆ. ಸೊ ಒಳ್ಳೇದಾಗ್ಲಿ. ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರುಣ್, ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಈ ಸಿನಿಮಾ ಮೂಲಕ ಒಳ್ಳೊಳ್ಳೆ ಹೆಸರು ಮಾಡಿ ನಟರಾದ ನಿಮಗೆ, ನಾಯಕಿಯಾದ ಅವ್ರಿಗೆ, ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ನೋಡಿ, ಇಲ್ಲಿಂದ ಹೋದ ತಕ್ಷಣ ಹೈದರಾಬಾದ್ಗೆ ಹೋಯ್ತಾರ, ನೆಕ್ಸ್ಟ್ ತಮನ್ನನೇ ಆಯ್ತಾರೆ. ಒಳ್ಳೇದಾಗ್ಲಿ, ಅವ್ರ ಟೀಮ್ಗೂ ಒಳ್ಳೇದಾಗ್ಲಿ ಅಂತ. ಅಲ್ಲ 6 ಕೋಟಿ 30 ಲಕ್ಷ ಕೊಡ್ತಾರೆ ಅಂದ್ರೆ ಒಳ್ಳೇದು, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಮ್ಯೂಸಿಕ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ನಿರ್ದೇಶಕರೇ, ನಿಮ್ಮ ಹೆಸರು ಹೇಳಿಲ್ಲ ಅಂತ ಮುಖ ಸೆಂಡರ್ಸ್ಕೊಬೇಡಿ. 3 ಸಲ ಫೋನ್ ಮಾಡಿದ್ದೀರ. ಆಮೇಲೆ ಏನಪ್ಪಾ, ಥ್ಯಾಂಕ್ ಯು, ಧನ್ಯವಾದ. ಆಯ್ತು, ಮುಗಿಸ್ತೀನಿ ಬಿಟ್ಟು ನಮ್ಮ 4 ಆಗೈತೆ ಅಂತ ಗೊತ್ತಾ, ಅದು ಎಷ್ಟು ಸಲ ಹೇಳ್ತೀರಾ ಪದೇ. ಒಳ್ಳೇದಾಗ್ಲಿ, ಧನ್ಯವಾದ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದೇ ಒಂದು ಮಾತು ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ನಂದು ಹೇಳಲ್ಲ, ಸುಮ್ನಿರೋಣ. ನಿಂದು ಒಳ್ಳೆ ಹಿಂಸೆ ಯಾರನ್ನ ಬೇಕಾದ್ರೆ ತಡ್ಕೋಬಹುದು. ಮನುವಣ್ಣನ ಮೋಕ್ಷ ಸಿಗ್ತದೆ. ಮನುಷ್ಯ ಪಾಪ ಮಾಡಿದ್ರು, ಇವರಿಂದ ನಮ್ಗೆ ಮೋಕ್ಷ ಸಿಗಲ್ಲ. ಇವರಿಬ್ರು ಸರಿಯಾಗಿ ಸಿಗಾಕೊಂಡವ್ರು ನಮ್ಗೆ. ಇರ್ಲಿ, ಆಯ್ತು ಅವ್ರ ವಿಷಯ ಆಯ್ತು. ಕಿವಿಲಿ ಹೇಳ್ತಾರೆ ಇನ್ನೊಂದು 10 ನಿಮಿಷ ಮಾತಾಡಿ ತಾವೆಲ್ಲ. ಇಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೀನಿ. ಮೊನ್ನೆಯಿಂದ ಬಹಳಷ್ಟು ಅಪ್ಡೇಟ್ ತಾವು ಚಿತ್ರರಂಗಕ್ಕೆ ನೋಡ್ತಾ ಇರ್ತಾರೆ. ಒಂದೇ ಒಂದು ಮಾತು ನಾನು ಎಲ್ಲರಿಗೂ ಹೇಳೋಂಥದ್ದು, ನಾನು ನನ್ನ ಸಿನಿಮಾದ ಅಂತ ಹೇಳಲ್ಲ, ಮಾಧ್ಯಮದ ಒಂದು ಸಣ್ಣ ಒಂದು ವಿಚಾರ ನಿಮ್ ಗಮನಕ್ಕೆ ತರಬೇಕು ಅಂತ. ನಮ್ಮ ಶಿವಣ್ಣ ಅವ್ರು ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಅಥವಾ ಧ್ರುವ ಅವ್ರು ಇರ್ಬೋದು, ಇತ್ತೀಚೆಗೆಲ್ಲ ಬೆಳವಣಿಗೆಗಳು ಒಂದಷ್ಟು ಆಡಿಯೋ ತಾವೆಲ್ಲ ನೋಡಿದ್ವಿ. ನಾನೊಂದು ಮಾತು ಹೇಳ್ತೀನಿ. ಇವತ್ತಿಗೆ ಒಂದು 4-5 ತಿಂಗಳ ಹಿಂದೆ ಇಲ್ಲೇ ಕೂತಿರೋ ಮೊದಲನೇ ಸಾಲಿರೋ ಎಲ್ಲ ಪತ್ರಕರ್ತರು, ನಂದು ಶಿವಣ್ಣ ಇದಕ್ಕೆ ಹೋಗ್ಬೇಕಾಯ್ತು. ಒಂದು ಘಟನೆ ನಿಮ್ಗೆ ಹೇಳಬೇಕು, ಜನಕ್ಕೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. DKD ಫೈನಲ್ಸ್ ಹಿಂದಿನ ದಿನ, ಯಾಕೆಂದ್ರೆ ಅದು ಮುಗಿದು 2 ದಿನಕ್ಕೆ ಅವ್ರು ಅಮೆರಿಕಾಗೆ ಹೋಗ್ತಾರೆ ಅಂತ ಒಂದು ಆಯ್ತು. ಮುಗಿದ ದಿನ ತಿರುಪತಿಗೆ ಹೋಗಿ ಶಿವಣ್ಣ ಹೆಡ್ ಶೇವ್ ಮಾಡಿ ಪೂಜೆ ಮುಗಿಸಿ ಅಲ್ಲಿಂದ ಅಮೆರಿಕಾಗೆ ಹೋಗ್ತಾರೆ ಅನ್ನೋದು ಒಂದು ಪ್ಲಾನ್ ಆಗಿತ್ತು. ಲಾಸ್ಟ್ ವಿಸಿಟ್ ಕಂಠೀರವದಲ್ಲಿ ಮಾಡ್ಬೇಕು ಸೆಮಿಫೈನಲ್ಸ್ ಅಂತಿದ್ದಾಗ ಇದೇ ಮಾಧ್ಯಮದವ್ರನ್ನ ನಾನು ಕರೆದೆ. ಶಿವಣ್ಣ ನನ್ನ ಸೆಟ್ ವಿಸಿಟ್ ಮಾಡ್ತಾರೆ ನೋ ಕೊಕೇನ್ ಸೆಟ್ಗೆ ಅಂತ. 1:30-2 ಗಂಟೆ ನಿಮಗೆ ಊಟದ ಸಮಯಕ್ಕೆ ಮಾಧ್ಯಮಕ್ಕೆ ಬನ್ನಿ ಅಂತ ಹೇಳಿದ್ದು. ಶಿವಣ್ಣ ಬಂದಿದ್ದು 4-4:15. ಯಾಕೆ ಈ ಮಾತು ಹೇಳ್ತೇನೆ, ಮಾಧ್ಯಮದವರಾಗಲಿ ಜನ ಎಷ್ಟು ಪ್ರೀತಿಸ್ತಾರೆ ಅಂತ.
ಯಾರೋ ಹೇಳ್ತಾರೆ ಆಡಿಯೋ ಮಾತು ಕಿವಿ ಕೊಡಬೇಡಿ. ಸೊ ಒಂದು ಮಾತು ಯಾಕೆ ಹೇಳಬೇಕು ಅಂತ ಅನಿಸ್ತು ಅಂದರೆ, ಎರಡು ಕಾಲ್ಗೆ ಇರೋ ಎಲ್ಲ ಮಾಧ್ಯಮದವರು ಬಂದರು ಶಿವಣ್ಣ ಬಂದಾಗ. ಬಟ್ ಶಿವಣ್ಣ ಬಂದಿದ್ದು 4 ಗಂಟೆ ಆಯಿತು. ಅಲ್ಲಿ ಸೆಮಿಫೈನಲ್ಸ್ ಮುಗಿಸ್ಬೇಕಾಯ್ತು, 4 ಎಲಿಮಿನೇಷನ್ಸ್ ಇತ್ತು, ಇದೆಲ್ಲ ಮುಗಿಸ್ಕೊಂಡು ಬಂದರು. ಆಗ ಮಾಧ್ಯಮದವ್ರ ಬಾಯಲ್ಲಿ ಕೇಳಿದಂಥ ಒಂದು ಪ್ರಥಮ್, ಯೂಶಲಿ ಎಲ್ಲರೂ ಒಂದು ಕಡೆ ಅರ್ಧ ಗಂಟೆ 1/4 ಗಂಟೆ ಲೇಟರ್ ಹೊರಟೋಗ್ತೀವಿ, ನಾವೆಲ್ಲರೂ ಶಿವಣ್ಣನಷ್ಟು ಪ್ರೀತಿಸ್ತೀವಪ್ಪ, ಆ ಕಾರಣಕ್ಕೆ ಇರ್ತೀವಿ. ಸೊ ಯಾರೋ ಏನೋ ಹೇಳೋರು, ಪ್ರತಿಯೊಬ್ಬ ಅವ್ರ ಅಭಿಮಾನಿಗಳ ಆಯಸ್ಸು ಒಂದೊಂದು ದಿನ ಇದ್ರು, ಇನ್ನೂ 100 ವರ್ಷ ಚೆನ್ನಾಗಿರ್ತಾರೆ. ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಳಕ್ಕೆಲ್ಲ ಹೋಗಬೇಡಿ. ಒಳ್ಳೇದಾಗ್ಲಿ, ನಮ್ಮ ಚಿತ್ರರಂಗ ಚೆನ್ನಾಗಿದೆ. ಒಂದ್ ಸೆಕೆಂಡ್ ಇದೇ ಪ್ರೀತಿ ವಿಶ್ವಾಸ ಹೊಸಬ್ರ ತಂಡದ ಮೇಲೆ ನೀವೇನು ಮಾಧ್ಯಮದವ್ರು ತೋರಿಸೋರು, ನಮ್ಮತ್ತ ಹೊಸಬ್ರ ಮೇಲೂ ಇಲ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಧನ್ಯವಾದ, ಥ್ಯಾಂಕ್ ಯು. ಜೊತೆಗೆ ನನ್ನ ಸಿನಿಮಾ ನೆಕ್ಸ್ಟ್ ಮಂತ್ ಬರ್ತೈತೆ, ನಾನು ಇಂಪಾರ್ಟೆಂಟ್, ನನ್ನನ್ನು ನೋಡ್ಕೊಳ್ಳಿ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇವತ್ತು KV8 ಒಂಚೂರು ಅದು ಇದು ಕೆಲಸಗಳೆಲ್ಲ ಇತ್ತು, ಅದೊಂಚೂರು ಸಲ್ಲಿಸ್ಬಿಟ್ಟು ಇಂಜೆಕ್ಷನ್ ಆರ್ಡರ್ ತಗೋಬರ್ಬೇಕಾಯ್ತು. ಎರಡೂ ಮುಗಿಸ್ಕೊಂಡು ಬರೋದಕ್ಕೆ ಒಂಚೂರು ಲೇಟ್ ಆಯ್ತು. ನಾನು ಇಂಪಾರ್ಟೆಂಟ್, ನನ್ನ ಮರಿಬೇಡಿ, ನಂತರ ಟ್ಯಾಲೆಂಟೆಡ್ನು ಬೆಳೆಸಿ, ಕಲಾವಿದನ್ ಬೆಳೆಸ್ತಾರೆ, ನನ್ಗೂ ಬೆಳೆಸಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಅದು ಕಟ್ ಆದ್ರೂ ನಾವು ಸೇರಿಸ್ಕೊತೀವಿ, ನೀನು ಕಟ್ ಮಾಡ್ತಾ ಬೇರೆಯವ್ರು ಸೇರಿಸ್ತಾರೆ. ಸರಿಯಾ? ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಂದು ಒಂದು ಚಿಕ್ಕ ಪಾರ್ಟ್ ಇದೆ ಅಷ್ಟೇನೆ, ಆ್ಯಕ್ಟಿಂಗ್ ಪಾರ್ಟ್ ಅಲ್ಲ, ಜಸ್ಟ್ ಒಂದು ಟ್ರೈಲರ್ ಕಟ್ ನಾನು ಮಾಡಿದೆ. ಅದು ಡೈರೆಕ್ಟ್ರು ಹೇಳಿ ನಮ್ಮ ಬಾಲ ಮಾಸ್ಟ್ರು ಮುಖಾಂತರ ನನಗೆ ಬಂತು, ಈ ರೀತಿ ಒಂದು ಟ್ರೈಲರ್ ಇದೆ ಮಾಡಬೇಕು ಅಂತ. ಯಾಕಂದರೆ ಅದಕ್ಕಿಂತ ಹಿಂದೆ ಸಾಂಗ್ಸ್ ನೋಡಿದ್ದೆ, ನಮ್ಮ ಹುಡುಗನೇ ಎಡಿಟರ್ ಮಹೇಶ್ ಅಂತ. ಯಾಕಂದರೆ ಟೆಕ್ನಿಷಿಯನ್ಸ್ ಎಲ್ಲರ ಬಗ್ಗೆನೂ ಹೇಳಿದಾಗ ಎಡಿಟರ್ ಬಗ್ಗೆನೂ ಹೇಳಬೇಕು, ಯಾಕಂದರೆ ನಾನು ಎಡಿಟ್ರಾಗಿ ಬಿಟ್ಕೊಡೋಕ್ಕಾಗಲ್ಲ ಎಡಿಟರ್ನ, ಯಾಕಂದರೆ ಅವ್ರ ಕೆಲಸನೂ ಚೆನ್ನಾಗಿದೆ. ಬೆಳೆಯೋ ಹುಡುಗ ಚೆನ್ನಾಗಾಗಲಿ. ಆಮೇಲೆ ಹೇಳಿದೆ, ನಾನು ಹಂಗೆ ಡೈರೆಕ್ಟಾಗಿ ಸುಮ್ಮನೆ ಕಟ್ ಮಾಡಲ್ಲ, ಒಂದು ಸಿನಿಮಾ ಪೂರ್ತಿ ನೋಡ್ತೀನಿ ಅಂತ ಹೇಳಿ ಡೈರೆಕ್ಟ್ರಿಗೆ ಹೇಳಿ ಮ್ಯೂಸಿಕ್ ಟ್ರ್ಯಾಕು, ಡೈಲಾಗ್ ಟ್ರ್ಯಾಕು, ಆಮೇಲೆ ಎಫೆಕ್ಟ್ಸ್ ಟ್ರ್ಯಾಕು ಸಪ್ರೇಟಾಗಿ ತರಿಸ್ಕೊಂಡು, ಯಾರೂ ಇರಲಿಲ್ಲ, ಮಹೇಶನೂ ಇರಲಿಲ್ಲ ಅವತ್ತು. ನಾನೊಬ್ಬನೇ ಸ್ಟುಡಿಯೋದಲ್ಲಿ ಫುಲ್ ಸಿನಿಮಾ ನೋಡಿ ಆಮೇಲೆ ಮಧ್ಯಾಹ್ನ ಬರೋದಕ್ಕೆ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದು 2 ವರ್ಷನ್ ಮಾಡಿ ಅದರಲ್ಲಿ ಕರೆಕ್ಷನ್ಸ್ ಮಾಡಿ ಯಾವ ರೀತಿ ಬೇಕು ಅಂತ, ಆಮೇಲೆ ಒಂದಷ್ಟು ಅಲ್ಲಿ ಟ್ವಿಸ್ಟಿಂಗ್ ಪಾಯಿಂಟ್ಸ್ಗಳೆಲ್ಲ ಈ ರೀತಿ ಅಂತ ಕೊಟ್ಟೆ ಡೈರೆಕ್ಟ್ರಿಗೆ. ಆಮೇಲೆ ನಮ್ಮ ಹೀರೋ ಸಾಹೇಬ್ರಿಗೂ ಭಾಳ ಇಷ್ಟ ಆಯಿತು. ಈ ರೀತಿನೂ ಇದೆಯಾ ಸರ್, ಹಿಂಗೂ ನಾವು ತೋರಿಸ್ಬೋದಾ ಸಿನಿಮಾದಲ್ಲಿ, ಟ್ರೈಲರಲ್ಲಿ ಈ ರೀತಿನೂ ನಾವು ಕನ್ವೆ ಮಾಡ್ಬೋದಾ ಅಂತ. ಯಾಕಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ದಿ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ. ಒಂದು ಸಿನಿಮಾ ಯಾವ ರೀತಿ ನಾವು ಪ್ರಚಾರಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಮಾಡಬೇಕು, ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡದೆ ಇದು ಒಂದು ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನು, ಆಮೇಲೆ ಸಾಂಗ್ಸು ಕೂಡ ಒಂದು ಇನ್ವಿಟೇಷನು. ಅದು ಚೆನ್ನಾಗಿದ್ರೆ ಸಿನಿಮಾಗೆ ಒಂದು ಬಲ ಇರುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿದೆ. ಅದೇ ರೀತಿ ನಮ್ಮ ತರುಣ್ ಸರ್ನು ಅಷ್ಟೇ, ಅವ್ರ ಮುಂದೆ ಹಳೆ ಪರಿಚಯ, ಬಟ್ ಮುಖಾಮುಖಿ ಪರಿಚಯ ಆಗಿದ್ದು ತೀರಾ ಈ ಸಿನಿಮಾದಲ್ಲೇ. ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿಕರ ಏನಂದರೆ, ಎಲ್ಲ ಒಂದಷ್ಟು ನಾವು ಸೀನಿಯರ್ ಅಲ್ಲ, ಯಂಗ್ ಆರ್ಟಿಸ್ಟ್ಗಳು ಬಂದಿರೋದು, ಸಪೋರ್ಟ್ ಮಾಡಿರೋದು ಸಿನಿಮಾಗೆ. ಯಾಕಂದರೆ ಈಗ ಬೇಕಾಗಿದೆ ಎಲ್ಲ ಪ್ರತಿ ಸಿನಿಮಾಗಳಿಗೂ ಹೊಸಬ್ರಿಗೆ ನಮ್ಮ ಇಂಡಸ್ಟ್ರಿನೇ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಾವು ಬಿಗಿನಿಂಗ್ ಸ್ಟೇಜಲ್ಲಿ ಬಂದಾಗ ನಮಗೂ ನಮ್ಮ ಸೀನಿಯರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಈ ತಂಡಕ್ಕೆ ಒಳ್ಳೇದಾಗಲಿ, ಒಳ್ಳೆ ಫ್ಯೂಚರ್ ಇದೆ. ಆಮೇಲೆ ಮ್ಯೂಸಿಕ್ನು ಅದ್ಭುತವಾಗಿದೆ, ಭಾಳ ಇಷ್ಟ ಆಯಿತು ನನಗೆ. ಗುನುಗ್ತಾ ಇತ್ತು ನನಗೆ ಟ್ರೈಲರ್ ಕಟ್ ಮಾಡುವಾಗ ಮ್ಯೂಸಿಕ್. ಅದಕ್ಕೆ ಇದೇ ಪ್ಯಾಟ್ರನ್ ತಗೊಳ್ಳೋಣ, ಈ ಪಿಚ್ ತಗೊಳ್ಳೋಣ, ಇದು ಚೆನ್ನಾಗಿದೆ, ಈ ಫಾರ್ಮ್ಯಾಟಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಶೇಡ್ ಮಾಡಿಕೊಂಡು ಕಲರ್ಫುಲ್ಲು ಆ ಡೈಲಾಗ್ ತಕ್ಕನಂಗೆ ಒಂದು ಥೀಮ್ ಥರ ಮಾಡಿಕೊಂಡು ಮಾಡಿದ್ವಿ. ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ಇಡೀ ಟೀಮ್ಗೆ ಒಳ್ಳೇದಾಗಲಿ. ಬಾಲ ಮಾಸ್ಟ್ರು ಸೂಪರ್ ಕೊರಿಯೋಗ್ರಫಿ. ಮಹೇಶ ನಿಮಗೂ ಒಳ್ಳೇದಾಗಲು, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಸಿಗಲಿ, ಡೈರೆಕ್ಟರ್ಗೂ ಸಿಗಲಿ, ಹೀರೋಗೂ ಸಿಗಲಿ, ಮ್ಯೂಸಿಕ್ ಡೈರೆಕ್ಟರ್ಗೂ ಸಿಗಲಿ, ನಿರ್ಮಾಪಕರಿಗೂ ಇನ್ನೂ ಒಂದಷ್ಟು 2-3 ಐರನ್ ಸ್ಟೀಲ್ ಬಿಸ್ನೆಸ್ ಚೆನ್ನಾಗಾಗಲಿ, ಸಿನಿಮಾ ಮಾಡಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಒಂಚೂರು ತಡ ಆಯಿತು ನಾನು ಬಂದಿದ್ದು. ನನಗೆ ಈಗ ಇಲ್ಲಿ ಬಂದು ಇಲ್ಲಿ ಬಂದು ಮಾತಾಡೋದಕ್ಕೆ ಅಂದರೆ ನಾನು ಟ್ರೈಲರ್ ನೋಡಲಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ ವಿಷಯ ಏನಿದೆ ಅಂತ. ಸುಮ್ಮನೆ ಫಾಲ್ತು ಥರ ಮಾತಾಡಬಾರ್ದು, ತಪ್ಪಾಗತ್ತೆ. ಕ್ಷಮೆ ಇರಲಿ ಲೇಟಾಗಿ ಬಂದಿದ್ದಕ್ಕೆ. ಇಲ್ಲಿ ಬಂದಿದ್ದ ಮುಖ್ಯವಾದ ಕಾರಣ ಹುಲಿ ಕಾರ್ತಿ, ಅವನ ಮೇಲಿರೋ ಪ್ರೀತಿ. ನಂಗೆ ತುಂಬ ಬೇಕಾದಂಥ ಸ್ನೇಹಿತ, ನನ್ನ ತಮ್ಮನ ಥರ ಕಾರ್ತಿ. ಇನ್ನೊಂದು, ಎಲ್ಲರೂ ಹೇಳಿದಂಗೆ ಅರುಣ್ ಸರ್, ನಾನು ನಮ್ಮ ದಿನೇಶ್ ಅಣ್ಣ ಮಾಡ್ತಿರೋ ಒಂದು ಸಿನಿಮಾಗೂ ಅವ್ರೊಂದು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಇನ್ನೊಂದು ಸಂಜಯ್ ಸರ್ ಮತ್ತು ತರುಣ್ ಸರ್ ಅವರು ಎಲ್ಲರೂ ಸ್ನೇಹಿತರೆ. ಹಂಗಾಗಿ ಒಂದು ಹೊಸ ಟೀಮ್ ತಂಡಕ್ಕೆ ಒಳ್ಳೇದಾಗಲಿ ಅಂತೇಳಿ ವಿಶ್ ಮಾಡಕ್ಕೆ ಬಂದೀನಿ. ಎಂಟೈರ್ ಟೀಮ್ ಒಳ್ಳೇದಾಗಲಿ.
ಥ್ಯಾಂಕ್ ಯು ಸಂಜಯ್ ಸರ್, ಒಳ್ಳೇದಾಗಲಿ ಯಾರು ಸರ್, ಥ್ಯಾಂಕ್ ಯು. ಆಮೇಲೆ ಯಾರ್ಯಾರು ಬರ್ತಾರೆ ಅಂದರೆ ಹೇಳಿದ್ರು ಈ ಥರ ಸುಧೀರ್ ಸಾರು, ಅರ್ಸು, ಪ್ರಥಮು ಇವರೆಲ್ಲ ಬರ್ತಾ ಇದ್ದಾರೆ. ನಂಗೆ ತುಂಬಾ ಸಂತೋಷ ಆಯಿತು. ಇಡೀ ಚಿತ್ರತಂಡಕ್ಕೆ, ಈ ಪತ್ರಿಕಾದ್ಯಮರಾಗಲಿ, ಟಿ ವಿ ಮಾಧ್ಯಮದವರು, ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಸಿನಿಮಾ ಖಂಡಿತ ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಚಿತ್ರ ಚೆನ್ನಾಗಿ ಓಡಲಿ. ನನ್ನ ಕಡೆಯಿಂದ ನನ್ನ ಹೃದಯಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಟ್ರೈಲರ್ ಲಾಂಚ್ ಮಾಡಿದ್ದು. ಆಲ್ ದ ಬೆಸ್ಟ್. ಇಡೀ ಟೀಮ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅದೇನೋ ನೆಕ್ಸ್ಟು ನಿಮ್ಮ ಮುಖಾಂತರ ಒಳ್ಳೇದೇ ಆಗಲಿ, ಆ ಥರ ಚಾನ್ಸ್ ಸಿಕ್ಕಿದಾಗ ಮಾಡೋಣ. ಶಾಲಿನಿ ಆರ್ಟ್ಸು, ಜಾಕ್ ಮಂಜು ಸರ್. ಎಲ್ಲ ಪ್ಲಾನ್ ಔಟ್ ಆಗಿದೆ ಸರ್. ಇಲ್ಲ ಸದ್ಯಕ್ಕೇನು ಹೇಳಿಲ್ಲ ಸರ್. ಅರೌಂಡು ಒಂದು 35 ಥಿಯೇಟರ್ಸ್ಗೆ ಸ್ಟ್ಯಾಂಡೀಸ್ಗಳೆಲ್ಲ ಹಾಕಿದ್ವಿ. ಪ್ರಶಾಂತ್ ಅವರು ಬಂದಿದ್ದಾರೆ, ಡಿಸ್ಟ್ರಿಬ್ಯೂಟರ್. ಹೌದು ಸರ್, ಯಾವ ಥರ ಮಾಡಬೇಕು ಅಂತ ಕೇಳ್ಕೊಳೋಣ. ಅವ್ರು ಕೋಟೆ ಕಟ್ಕೊಂಡಿದ್ದಾರೆ. ನನ್ನ ಹೆಸರು, ನಂದು ಐರನ್ ಅಂಡ್ ಸ್ಟೀಲ್ ಬಿಸ್ನೆಸ್ ಇದೆ, ಪೀಣ್ಯ ಇಂಡಸ್ಟ್ರಿಯಲ್ ಅಲ್ಲಿ. ಅಲಾಯ್ ಸ್ಟೀಲ್ ಬಿಸ್ನೆಸ್ ಮಾಡ್ತೇನೆ. ಆ ಥರ ಏನಿಲ್ಲ ಸರ್. ಥ್ಯಾಂಕ್ ಯು ಸರ್. ಸೂರಜ್ ವಾಯ್ಸ್ ಅಂತ, ಇದೊಂದು ನನ್ನ ಲೆಕ್ಕದ ಪ್ರಕಾರ ಒಂದು 12ನೇದೋ 13ನೇ ಸಿನಿಮಾ ಇರಬೇಕು. ಸೊ ಈ ಹಿಂದೆ ರಾಗು, ಬಿಚ್ಚುಗತ್ತಿ ಈ ತರದ ಒಂದಷ್ಟು ಸಿನಿಮಾಗಳು ಮಾಡಿದ್ದೆ. ನನಗೆ ಮಧ್ಯದಲ್ಲಿ ಒಂದು ಲಿರಿಸಿಸ್ಟ್ ಆಗಿ ಯಾವುದೋ ಬೇರೆ ವಿಷಯಕ್ಕೆ ಯಾವುದೋ ಮೀಟಿಂಗಿಗೆ ಹೋದಾಗ ನನಗೆ ಸಂಜು ಅವರು ಪರಿಚಯ ಆಗಿದೆ. ಆಕ್ಚುಲಿ ಅವ್ರ ಇಂಡಸ್ಟ್ರಿಗೆ ಡೈರೆಕ್ಟರ್ಗೆ ಆಗಕ್ ಮುಂಚೆ ಅವರು ಲಿರಿಸಿಸ್ಟ್, ಆಕ್ಚುಲಿ ಬೇಸಿಕ್ಲಿ ರೈಟರ್ ಕೂಡ, ಸ್ಕ್ರೀನ್ ಪ್ಲೇಗಾಗಿ ಇದಕ್ಕೆ ಎಲ್ಲದಕ್ಕೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ತುಂಬಾ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳಿಗೆ. ಸೊ ಈ ವಿಷಯ ನನಗೆ ಈ ತರದೊಂದು ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಾನು ಅಷ್ಟು ಸೀರಿಯಸ್ ಆಗಿ ದೇವರೊಳಗೆ ತಗೊಂಡಿರ್ಲಿಲ್ಲ. ಸಡನ್ ಒಂದ್ ದಿವಸ ಫೋನ್ ಮಾಡಿ ಕರೆದು ಅಡ್ವಾನ್ಸ್ ಮಾಡಿಸಿ ಹಿಂಗೆ ಕಥೆನೂ ಹೇಳದಲ್ಲೇ ಹಂಗೆ ಒಂದ್ಸತಿ ಕಳಿಸ್ಬಿಟ್ರು. ಆಮೇಲೆ ಒಂದ್ಸತಿ ಏನ್ ಹಾಡ್ ಏನ್ ಕಂಪೋಸ್ ಮಾಡ್ಬೇಕು, ಏನು ಕೂತ್ಕೊಂಡು ಮಾಡೋಣ ಅಂದ್ರೆ ಏನು ಕತೆ ಹೇಳಲಿಲ್ಲ. ಹಂಗೆ ನೀವು ಒಂದ್ ಈ ತರದ ಒಂದು ಲವ್ ಸಾಂಗು ಹಿಂಗೆ 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 ಅಂತ ಒಂದಷ್ಟು ಹೇಳಿ ಅದನ್ನ ಹಂಗೆ ಮಾಡಿಸಿದ್ರು. ಬಟ್ ಆದ್ರೆ ಅವ್ರಿಗೆ ಒಂದು ಏನ್ ಹೇಳ್ತೀರ, ಅದೊಂದು ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ಈ ಹಾಡ್ಗಳು ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ನಾನು ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೆ ಕೊಡ್ಬೇಕು. ತುಂಬಾ ಚೆನ್ನಾಗಿ ನನ್ನಿಂದ ಕೆಲಸ ತಗೊಂಡಿದ್ದಾರೆ ಅಂತ ಹೇಳ್ಬೇಕು ಆಕ್ಚುಲಿ. ಸೊ ಒಂದು ಲಿರಿಕ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಎಷ್ಟು ಟ್ಯೂನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ಬಂದ್ರೆ ಎಷ್ಟು ಅದಕ್ಕೆ ನಾನು ಸೀನ್ಸ್ಗಳಿಗೆ ಇಂಪಾರ್ಟೆನ್ಸ್ ಹೆಂಗೆ, ಎಲ್ಲಿ ಸೈಲೆನ್ಸ್ ಮಾಡಬೇಕು, ಎಲ್ಲಿ ಜಾಸ್ತಿ ಇದು ಮಾಡಬೇಕು, ಒಂದಷ್ಟು ಸುಮಾರು ವಿಷಯಗಳು ಆಕ್ಚುಲಿ ನಾನು ತುಂಬಾ ಕಲಿತೆ ಆಕ್ಚುಲಿ ಇದರಲ್ಲಿ. ಇನ್ನೊಂದು ನೀವು ಕೇಳಿದ್ರಿ ಈ ಸಿನಿಮಾ ಅಲ್ಲಿ ಸ್ಪೆಷಲ್ ಏನು ಅಂತ. ಕಾಮಿಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ಸಿನಿಮಾ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹುಲಿ ಕಾರ್ತಿಕ್ ಅವ್ರದ್ದು ಹಾಗೆ ನಮ್ಮ ಆರವ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಡೈಲಾಗ್ಸ್ ಗಳು ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ಆಕ್ಚುಲಿ ನಮ್ಮ ಸಂಜು ಅವರು. ಹಾಗೆ ಇದು ಒಂದು ಜರ್ನಿಗ್ ರಿಲೇಟೆಡ್ ಆಗಿರುವಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸುಮಾರು ಒಂದಷ್ಟು ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ ನಮ್ಮ ಸ್ಟೋರಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಹಾಡ್ ಬಗ್ಗೆ ಹೇಳಬೇಕು ಅಂದ್ರೆ 4 ಹಾಡಿದೆ. ಸೊ ಅದರಲ್ಲಿ 2 ಹಾಡು ನಾನು ಹಾಡ್ಬೇಕು ಅಂತಿರ್ಲಿಲ್ಲ, ಬಟ್ ಆದ್ರೆ ನಮ್ಮ ಡೈರೆಕ್ಟರ್ ಹಾಗೂ ಟೀಮ್ ಎಲ್ಲರೂ ನೀವೇ ಹಾಡಿ, ನಿಮ್ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ನಾನೇ ಹಾಡಿದೆ. ಇನ್ನೆರಡು ಶಮೀರ್ ಮುಡಿಪು ಅಂತ ಒಬ್ರು, ಹಾಗೆ ಇನ್ನೊಂದು ಅರ್ಮಾನ್ ಮಲಿಕ್ ಅವ್ರ ಕೇಳಿ ಹಾಡ್ಸಿದ್ವಿ. ಜೊತೆಗೆ ಸುನಿಧಿ ಗಣೇಶ್ ಅಂತ. ಸೊ ನಮ್ಗೆ ಆರವರು ಆಕ್ಚುಲಿ ನಮ್ಮ ಸೀರಿಯಲ್ಗಳಲ್ಲಾಗ್ಲಿ ಇದ್ರಲ್ಲಾಗ್ಲಿ ನೋಟೆಡ್ ಫೇಸ್ ಆದ್ರೂ ಕೂಡ ಈ ಸಿಲ್ವರ್ ಸ್ಕ್ರೀನ್ ಅದೇ ನಮ್ಮ ಥಿಯೇಟರ್ಗೆ ಅಂತ ಬಂದಾಗ ಒಂದು ಪರಿಚಯ ಎಲ್ಲರಿಗೂ ವೈಡ್ ರೀಚ್ ಇರ್ಲಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಅರ್ಮಾನ್ ಮಲಿಕ್ ಅವ್ರನ್ನ ಆಕ್ಚುಲಿ ಹಾಡ್ಸೋಣ ಅಂತ ಹೇಳಿ ನಮ್ಮ ಹೀರೋ ಸರ್ ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಎಲ್ಲದಕ್ಕಿಂತ ನಮ್ಮ ಪ್ರೊಡ್ಯೂಸರು ಎಲ್ಲರೂ ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದೀರಣ್ಣ. ಎಲ್ಲ ಸಲ ಕನ್ನಡನ ದಯವಿಟ್ಟು ಇದನ್ನ ನೋಡೋರು ಎಲ್ಲ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಿ ನಾವು ಶೇರ್ ಮಾಡ್ಕೊಂಡ್ರೆ ಒಂದು ಕನ್ನಡನ ನಾವು ಬೆಳ್ಸೋಕ್ಕಾಗೋದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಅಭಿಮಾನಿ ದೇವರುಗಳು ಇದು ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.